ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಕ್ಷಣಸ್ ಪ್ರಪಂಚ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ತುಂಬ ದಿನ ಆದಮೇಲೆ ವೀಡಿಯೋಸ್ ಮಾಡ್ತಾಯಿದ್ದೀನಿ. ಯಾವುದೇ ಕಂಟೆಂಟ್ ಇರಲಿಲ್ಲ. ಮತ್ತು ಡೈಲಿ ರೂಟೀನ್ ಅಂತ ಅಂದರೆ ಎಲ್ಲರೂ ಮಾಡೋ ಕೆಲಸನೇ ನಾನು ಮಾಡ್ತೀನಿ. ನಾನೇನು ಸ್ಪೆಷಲ್ ಕೆಲಸ ಅಂತ ಇಲ್ಲ. ಡೈಲಿ ರೂಟೀನ್ ಒಂದಿನ ನೋಡೋಕ್ಕೆ ಡೈಲಿ ಹಾಕೋಕೆ ಅದು ನನಗೂ ಇಂಟ್ರೆಸ್ಟ್ ಇಲ್ಲ. ಏನಾದರೂ ಕಂಟೆಂಟ್ ಇರಬೇಕಲ್ಲ, ಚೆನ್ನಾಗಿ ಕಂಟೆಂಟ್ ಇದ್ದರೆ ವೀಡಿಯೋಸ್ನ ಮಾಡ್ಬೋದು ಅಂತ ಮಾಡಿರಲಿಲ್ಲ. ಇವಾಗ ಒಂದು ಕಂಟೆಂಟು ಆಯಿತು. ಒಂದು ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀವಿ, ಫ್ಯಾಮಿಲಿ ಟ್ರಿಪ್ ಹೋಗಬೇಕು ಅಂತ. ಭಾಳ ದಿನ ಆಗಿತ್ತು ಪ್ಲ್ಯಾನ್ ಮಾಡಿ ಹೋಗೋಣ ಅಂತ ಹೋಗೋಕ್ಕಾಗಿರಲಿಲ್ಲ ನಮಗೆ. ಇವಾಗ ಡಿಲೇ ಮಾಡ್ತಾ ಹೋಗೋದು ಬೇಡ ಅಂತ ಪ್ಲ್ಯಾನಿಂಗ್ನ ಮಾಡ್ಕೊಂಡ್ವಿ. 1 ಮಂತ್ ಬ್ಯಾಕೆ ಪ್ಲ್ಯಾನಿಂಗ್ ಆಗಿತ್ತು. ಅದು ಇವತ್ತು ನೈಟ್ ಅಂದರೆ ನಿಮಗೆ ವ್ಲಾಗು 1-2-3 ಡೇಸ್ ಬಿಟ್ಟು ಬರುತ್ತೆ. ಯಾಕಂದರೆ ಸ್ವಲ್ಪ ಎಡಿಟ್ ಮಾಡಿ ನಂಗೆ ಹಾಕೋಕ್ಕೆ ಟೈಮ್ ಆಗುತ್ತೆ. ಇವತ್ತು ನೈಟು ನಾವು ಇಲ್ಲಿಂದ 10 ಗಂಟೆಗೆ ಬಿಡೋರಿದ್ದೀವಿ. ಅಂದರೆ ನಾವು ಬೆಳಗ್ಗೆ ನಾವೆಲ್ಲಿ ಹೋಗಬೇಕು ಅಂತಿದ್ದೀವಿ ಅಲ್ಲಿ ಮಾರ್ನಿಂಗ್ ಮುಟ್ತೀವಲ್ಲ, ಅದಕ್ಕೋಸ್ಕರ ಆ ಥರ ನಾವು ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ದು. ಇವಾಗ ಬ್ಯಾಗೆಲ್ಲ ತೆಗ್ದಿದ್ದೀನಿ. ಬ್ಯಾಗ್ ಪ್ಯಾಕ್ ಆಲ್ಮೋಸ್ಟ್ ಆಗಿದೆ. ನಿನ್ನೆ ಪ್ಯಾಕಿಂಗ್ನ ಮಾಡಿಕೊಂಡೆ. 1 ವೀಕ್ ಇತ್ತು ಟೈಮ್. ಇವತ್ತು ಮಾಡೋಣ ನಾಳೆ ಮಾಡೋಣ ಅಂತ ಆಗಲಿಲ್ಲ. ಅದಕ್ಕೆ ನಿನ್ನೆ ಪ್ಯಾಕಿಂಗ್ ಮಾಡಿಕೊಂಡೆ. ಇನ್ನೂ ಸ್ವಲ್ಪ ಪ್ಯಾಕಿಂಗ್ ಮಾಡೋದಿದೆ. ಇಲ್ಲೆಲ್ಲ ಬಟ್ಟೆ ಇಟ್ಟಿದ್ದೀನಿ. ಇಷ್ಟು ದಿನ ನನಗೆ ಟೈಮ್ ಇದ್ದು ಫಿಟ್ಟಿಂಗ್ಸ್ ಮಾಡಿಸ್ಕೋಬೇಕಿತ್ತು ಒಂದು ಸ್ವಲ್ಪ. ಅದು ಇವತ್ತು ಮಾಡೋಣ ಬಿಡು, ನಾಳೆ ಹೋಗೋಣ ಬಿಡು ಅಂತ ಹೋಗೋಕ್ಕಾಗಿಲ್ಲ. ಇವತ್ತು ಹೋಗೋ ಟೈಮಿಗೆ ಮಾಡಿಸ್ಕೊಂಡೇ ಬರೋಣ, ಇಲ್ಲೇ ಮನೆ ಹತ್ರನೇ ಹೋಗಿ ಅಂತ ಅದನ್ನು ತೆಗೆದಿಟ್ಟಿದ್ದೀನಿ. ಸಂಜೆ ಅಲ್ಲ, ನೈಟು. ಇವಾಗ ಟೈಮು 11:30 ಆಗಿದೆ. ಟಿಫನು ಅಡುಗೆ ಎಲ್ಲ ಮುಗಿಸ್ಕೊಂಡು ನಾನು ಇವತ್ತು ತಲೆ ಮೇಲೆ ಸ್ನಾನ ಮಾಡಿದೆ. ಒಣಗಬೇಕಲ್ಲ ಕೂದಲ, ಹೇರ್ ಡ್ರೈಯರಿಂದ ಮಾಡ್ಕೊಳ್ಳೋಂಗಿಲ್ಲ, ಹಿಂಗೆ ಒಣಗಿಸ್ಕೊಳ್ತೀನಲ್ಲ, ಅದೇ ತಲೆ ಮೇಲೆ ಸ್ನಾನ ಮಾಡಿದ್ದೆ. ಒಣಗಿಸ್ಕೊಳ್ಬೇಕು. ಅದೊಂದು ಸ್ವಲ್ಪ ಮಧ್ಯಾಹ್ನ ಇಲ್ಲ ಸಂಜೆ 6:30-5:30 ಹೋಗಿ ಅದೊಂದು ಸ್ವಲ್ಪ ಡ್ರೆಸ್ನ ಫಿಟ್ಟಿಂಗ್ಸ್ ಮಾಡಿಸ್ಕೊಂಬರ್ತೀನಿ. ಎಲ್ಲಿ ಹೋಗ್ತಾಯಿದ್ದೀವಿ, ಏನು ಹೋಗ್ತಾಯಿದ್ದೀವಿ ಅಂತ ಇವಾಗಲೇ ಹೇಳಿದರೆ ಮಜಾ ಇರೋದಿಲ್ಲ ಅಲ್ಲ. ಹೋಗೋ ಟೈಮಲ್ಲಿ ಹೇಳ್ತೀನಿ, ಇಲ್ಲಾಂದರೆ ಅಲ್ಲಿ ಹೋಗಿ ಮುಟ್ಟಿದ ಮೇಲೆ ನಿಮಗೆ ತೋರಿಸ್ತೀನಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಎಲ್ಲರೂ ಮರಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಯಾರು ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಈ ಬ್ಯಾಗಲ್ಲಿ ಆಲ್ಮೋಸ್ಟ್ ಹಾಕ್ಕೊಂಡಿದ್ದೀನಿ. ಒಂದು ಸೀರೆ ತೊಗೊಂಡು ಹೋಗ್ಬೇಕಿತ್ತಲ್ಲ, ಅದು ಎಲ್ಲ ಪ್ಲೇಟೆಲ್ಲ ಇಲ್ಲೇ ಮಾಡಿಕೊಂಡೆ. ಡೇಟ್ಸ್ ಎಲ್ಲ ಮಾಡಿಕೊಂಡು ಪಿನ್ಸ್ ಎಲ್ಲ ಹಚ್ಕೊಂಡೆ. ಮತ್ತು ಇದೊಂದು ಡ್ರೆಸ್ ಇದೆ, ಅದೊಂದು ಫಿಟ್ಟಿಂಗ್ ಮಾಡಿಸ್ಕೊಳ್ಬೇಕು ಇಷ್ಟೇ, ಮತ್ತೇನಿಲ್ಲ. ಮಾರ್ನಿಂಗ್ ವೀಡಿಯೋನ ಮಾಡಿದ್ದೆ, ಆಮೇಲೆ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ. ಎಷ್ಟೋ ದಿನ ಟೈಮ್ ಇತ್ತು ಅನಿಸುತ್ತೆ. ಇವತ್ತು ಹೋಗೋ ದಿನ ಇಷ್ಟು ಗಡ್ಬಡಿ ಆಗುತ್ತಲ್ಲ, ಆದ್ಬಿಟ್ಟಿದ್ದೀವಿ, ತೊಗೊಂಡಿದ್ದೀವಿ ಅಂತ. ದೊಡ್ಡ ಬ್ಯಾಗ್ ಇದೆ, ಅದು ಫುಲ್ ಪ್ಯಾಕ್ ಮಾಡಿಕೊಂಡೆ. ಜೊತೆಗೆ ಈ ಸಣ್ಣ ಬ್ಯಾಗ್ ಅಂದರೆ ಇದರಲ್ಲಿ ಏನೋ ಒಂದು ಟ್ಯಾಬ್ಲೆಟ್ಸು, ಫೇಸ್ ವಾಶು ಅದನ್ನೆಲ್ಲ ಇಟ್ಕೊಳ್ಬೋದಲ್ಲ. ದೊಡ್ಡ ಬ್ಯಾಗೆ ಪದೇ ತೆಗಿಯೋಕ್ಕಾಗೋದಿಲ್ಲ ಅಂತ ಇದನ್ನೊಂದು ಸಣ್ಣ ಬ್ಯಾಗ್ ತೊಗೊಳ್ತಾ ಇದ್ದೀನಿ. ಯಾಕಂದರೆ ಅಲ್ಲಿ ಹೋದ್ಮೇಲೆ ಮತ್ತೆ ನಾವು ಏನಾದರೂ ತೊಗೊಳ್ತೀವಲ್ಲ, ಒಂದು ಬ್ಯಾಗಲ್ಲೆಲ್ಲ ಸಲಂಗಿಲ್ಲ ಅಂತ ಇದನ್ನು ತೊಗೊಂಡಿದ್ದೀನಿ. ಇದರಲ್ಲಿ ಏನಿಲ್ಲ. ಸ್ಕಾರ್ಫು ಫಿಟ್ಟಿಂಗ್ ಮಾಡೋದು ಅಂತ ಅಂದಿದ್ನಲ್ಲ, ಅದನ್ನು ಫಿಟ್ಟಿಂಗ್ ಮಾಡಿಸ್ಕೊಂಡು ತೊಗೊಂಡು ಬಂದೆ. ಫುಲ್ ಸ್ವೆಟ್ ಆಗ್ತಾಯಿದೆ. ಟೈಮು ಇವಾಗ 5:30. ಯಾಕೆ ಏನು ಹಚ್ಕೊಂಡಿಲ್ಲ ಅಂತಂದರೆ ಇವಾಗ ಹೋಗಿ ಐಬ್ರೋ ಮಾಡ್ಕೊಂಬಂದೆ. ಟೈಮ್ ಎಲ್ಲ ಮಾಡ್ಕೊಳ್ಳೋದು ಟೈಮ್ ಇದ್ದಾಗ ಬೇಡ ಅನಿಸುತ್ತೆ. ನಾಳೆ ಇನ್ನೂ ಟೈಮ್ ಇದೆ ಅಂತ. ಇವತ್ತು ಇಷ್ಟು ಗಡ್ಬಡಿ ಆಗಿದ್ದಲ್ಲ ತುಂಬ. ಮತ್ತು ನಿಖಿಲ್ ಅವ್ರದ್ದು ಡ್ಯೂಟಿ ಒಂದು ಮುಗೀತು. ಇಲ್ಲಾಂತಂದರೆ 3 ದಿನ ಹಾಲಿಡೇ ಆಗ್ತಿತ್ತು, ಅದೋ ಒಂದಿತ್ತು. ಇವತ್ತು ಡ್ಯೂಟಿ ಎಲ್ಲ ಮುಗಿಸ್ಕೊಂಡು ಬಂದಿದ್ದಾರೆ. ಇವಾಗ ನಾವು ನೈಟ್ ಬಿಡೋದಿದ್ದಲ್ಲ, ಇವತ್ತೇನು ಹಾಲಿಡೇ ಆಗೋಂಗಿಲ್ಲ. 2 ಡೇಸ್ ಅಷ್ಟೇ ಅವ್ರದ್ದು ಹಾಲಿಡೇ ಆಗುತ್ತೆ. ಈ ಬ್ಯಾಗಲ್ಲಿ ಆ ಬಟ್ಟೆ ಒಂದು ಪ್ಯಾಕ್ ಮಾಡಿದರೆ ಆಯಿತು. ನೈಟ್ ಜರ್ನಿ ಇದೆ, ಮೇಕಪ್ಪು ಅದು ಇದು ಹಾಗೂ ನಾನು ಏನು ಹಚ್ಕೊಳ್ಳೋಂಗಿಲ್ಲ ಅಷ್ಟೇ. ಮಗ ಟೀ ಮಾಡಿ ಕುಡಿಯೋಕ್ಕೂ ಟೈಮ್ ಇಲ್ಲ. ನಾನು ಟೀ ಕುಡಿಯೋಂಗಿಲ್ಲ. ನಿಖಿಲ್ ಅವ್ರಿಗಾದ್ರೂ ಕೊಡಬೇಕಿತ್ತು. ಅವರು ಪಾಪ ಶೇವಿಂಗ್ ಮಾಡಿಸ್ಕೊಂಬರ್ತೀನಿ ಅಂತ ಹೋಗಿದ್ದಾರೆ. ಇಷ್ಟಾಗಿದೆ ಇವತ್ತಿನ ಕತೆ. ಫುಲ್ ಸ್ವೆಟ್. ನಿಮ್ಮ ಹತ್ರನೂ ಹಿಂಗೆ ಶೆಕೆ ಇದೆನಾ? ಹೆಂಗಿದೆ? ಇನ್ನೂ ಶಿವರಾತ್ರಿನೇ ಬಂದಿಲ್ಲ. ಫುಲ್ ಇವಾಗಲೇ ತಡ್ಕೊಳಕ್ಕಾಗ್ತಾಯಿಲ್ಲ. ಮುಂದೆ ಹೆಂಗೋ ಏನೋ ಗೊತ್ತಿಲ್ಲ. ಪ್ಯಾಕ್ ಮಾಡಿ ಸಿಗ್ತೀನಿ ನಿಮಗೆ. ಇವಾಗ ವಿಡಿಯೋ ಮಾಡೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ. ನಾನು ಮಮ್ಮಿ ಮನೆಗೆ ಹೋಗ್ಬೇಕಂತ ಇದ್ದೀನಿ. ಯಾಕಂದರೆ ನಮ್ಮ ಅತ್ತೆನೂ ಬರ್ತೀನಿ ಅಂದಿದ್ದಾರೆ. ಅತ್ತೆ ಅಂದರೆ ನಿಖಿಲ್ ಅವ್ರ ಮಮ್ಮಿ ಅಲ್ಲ, ನಮ್ಮ ಅತ್ತೆ, ನಮ್ಮ ಪಪ್ಪ ಅವ್ರ ತಂಗಿ. ಅವರು ಬೆಳಗಾಮಿಂದ ಬರ್ತೀನಿ ಅಂದಿದ್ದಾರೆ. ಅವರು ಅಲ್ಲೇ, ನಾನು ಮಮ್ಮಿ ಕಡೆನೇ ಹೋಗಿ ಅಲ್ಲಿಂದ ಹೋಗ್ಬೇಕಂತಿದ್ದೆ. ಮಮ್ಮಿ ಕಡೆ ಹೋಗಿ ಬ್ಯಾಗೆಲ್ಲ ತೊಗೊಂಡು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಅಲ್ಲಿಂದ ಗಾಡಿ ಮಾಡಿದ್ದೆ ಅಲ್ಲ, ಅಲ್ಲಿಂದ ಮತ್ತು ಯಾರ್ಯಾರು ರೀಚ್ ಆಗ್ತಾರೆ ನಿಮಗೆ ಹೇಳ್ತೀನಿ, ಎಲ್ಲೆಲ್ಲಿ ಸ್ಟಾಪ್ ಇದೆ ಏನಿದೆ ಅಂತ. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಫುಲ್ ರೆಡಿ ಆಗಿದ್ದೀನಿ. ನಾನು ಡ್ರೆಸ್ ಅಷ್ಟೇ ಹಾಕ್ಕೊಳ್ಬೇಕು. ಡ್ರೆಸ್ಸು ತೆಗೆದಿಟ್ಟಿದ್ದೀನಿ ಇಲ್ಲಿ. ಒಂದು 5 ಮಿನಿಟ್ಸ್ ಡ್ರೆಸ್ ಅಷ್ಟೇ ಹಾಕ್ಕೊಂಡ್ಬಿಟ್ಟು ಬ್ಯಾಗೆಲ್ಲ ಅಂತೂ ಪ್ಯಾಕ್ ಆಲ್ರೆಡಿ ಇತ್ತು. ನಿಖಿಲ್ ಅವ್ರದ್ದು ಎಲ್ಲ ಆಗಿದೆ. ನಾನು ರೆಡಿ ಆದೆ. ಡ್ರೆಸ್ ಹಾಕ್ಕೊಂಡು ಮಮ್ಮಿ ಮನೆಗೆ ಹೋಗ್ತೀನಿ. ಅಲ್ಲಿ ಹೋದ್ಮೇಲೆ ನೋಡಿದ್ರು ನನ್ನ ಮತ್ತೆಯವರು ಬಂದಾರೋ ಏನೋ ಗೊತ್ತಿಲ್ಲ, ಇನ್ನೂ ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ನ. ಇವಾಗ ಆಲ್ಮೋಸ್ಟ್ ಡನ್. ರೆಡಿನೂ ಕೂಡ ಆಗಿದ್ದೀನಿ. ಬ್ಯಾಗ್ ಅಷ್ಟೇ ತೊಗೊಂಡು ಹೋಗ್ಬೇಕು. ಇವಾಗ ಅಲ್ಲಿ ಹೋದ್ಮೇಲೆ ಸಿಗ್ತೀನಿ. ನಾನು ಸ್ವಲ್ಪ ಹಾಕೊಂಡ್ತಿದ್ದೆ. ಆ ಚೂಡ ಇಷ್ಟು ಸಣ್ಣ ಬುಟ್ಟಾಗಿದೆ. ನಾ ಏನಂದಿ ಮಮ್ಮಿ ಕಡೆ ಬಂದಿದ್ದೀನಿ ನಾನು. ಇವಾಗ ನಮ್ಮ ಅತ್ತೆ ಬಂದರು. ಪಾಪ ಸುಸ್ತಾಗಿದೆ ಅವ್ರಿಗೂ. ಟೀ ಸ್ವಲ್ಪ ಕೊಡಂತಂದರೆ ಟೀ ಒಂದು ಮಾಡಿಕೊಡ್ತೀನಿ. ಬ್ಯಾಗೆಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ರೆಡಿ ಇದೆ. ಅತ್ತೆನೇ ಬರೋದು ವೇಟ್ ಮಾಡ್ತಾ ಇದ್ವಿ. ಅಂದರೆ ಅವರು 7 ಗಂಟೆಗೆ ಬರ್ತೇನೆ ಅಂದಿದ್ರು. ಒಂದು ಸ್ವಲ್ಪ ಲೇಟ್ ಆಯ್ತು, ಬಸ್ ಏನೋ ಮಿಸ್. ಈ ಎಲ್ಲ ಊರಲ್ಲಿ ಜಾತ್ರೆ ಇದೆ ಅಲ್ವಾ ಇವಾಗ ಫುಲ್ ಟಯರ್ಡ್ ಆಗಿದೆ ಪಾಪ ಅವ್ರಿಗೂ. ಮಧ್ಯಾಹ್ನದಿಂದ ಒಂದು ಸ್ವಲ್ಪ ಟೀ ಮಾಡಿಕೊಡ್ತೀನಿ. ಟೀ ಮಾಡ್ತಾಯಿದ್ದೀನಿ. ಇಲ್ಲಿ ನಮ್ಮಮ್ಮ ಅಡುಗೆ ಮಾಡಿದ್ದಾರೆ. ಇಲ್ಲಿ ಇವಾಗ ಬಂದಿದ್ದಾರಲ್ಲ, ಖಾಲಿ ಟೀ ಏನು ಕೊಡ್ತೀನಿ ಅಂತ ಒಂದು ಸ್ವಲ್ಪ ಸ್ನ್ಯಾಕ್ಸ್ ತಿನ್ನೋಕೆ ಕೊಡ್ತೀನಿ. ಟೀ ಆಗಿದೆ, ಇವಾಗ ಟೀ ಹಾಕ್ಕೊಡ್ತೀನಿ ಅವ್ರಿಗೆ.
ಟೀ ಕೊಡ್ತೀನಿ ಇವಾಗ. ಇತ್ತು ಇಲ್ಲಿಕಂದಿಲ್ಲ ಅದ್ರ ಗ್ಯಾರಂಟಿ ಸಿಕ್ಕಾಕಿ ಗ್ಯಾರಂಟಿ ಇಲ್ಲ. 4 ಗಂಟೆ ಬಸ್ ಇವತ್ತು ಬಂದೈತಿ. 4 ಗಂಟೆ ಬಸ್ ಅಲ್ಲಿಂದ ಕೋಲ್ಹಾಪುರದಿಂದ ಡ್ರೈವರ್ ಇದ್ರೆ ಮಾತ್ರ ಮಮ್ಮಿ ಮನೆಗೆ ಬಂದು ಆಯಿತು. ಇವಾಗ ಒಂದು 2 ಅವರ್ಸ್ ಆಗ್ಲಿಕ್ಕೆ ಬಂತು. ಬ್ಯಾಗೆಲ್ಲ ಇಲ್ಲಿ ಪ್ಯಾಕ್ ಇದ್ದೀವಿ, ಎಲ್ಲ ಒಂದು ಸೈಡ್ ಇಟ್ಟಿದ್ವಿ. ಇದು ಎಲ್ಲ ತೊಗೊಂಡು ಹೋಗೋದೆ. ಅದಕ್ಕೆ ಎಷ್ಟೊಂದು ಮೆಸಿ ಇದೆ, ಅದನ್ನೆಲ್ಲ ಗಾಡಿಯಲ್ಲಿ ಹಾಕೊಂಡು ತೊಗೊಂಡು ಹೋಗಬೇಕು. ಅದಕ್ಕೆ ಅದನ್ನೆಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ವಿ. ಅಂದರೆ ಮತ್ತೆ ಎಲ್ಲ ಒಂದು ಕಡೆ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಇಲ್ಲ ಹೋಗುವಾಗ ಮರ್ತು ಬಿಡ್ತೀವಲ್ಲ, ಅದು ಬಿಟ್ಟಿದ್ದೀವಿ ಇದು ಬಿಟ್ಟಿದ್ದೀವಿ ಅಂತ. ಗಾಡಿ ಬರುತ್ತೆ ಇವಾಗ, ಹೋಗಬೇಕು. ಊಟ ಎಲ್ಲ ನಂದಾಗಿದೆ. ಅವರು ಊಟ ಮಾಡ್ತಾಯಿದ್ದಾರೆ, ಅತ್ತೆ ಮತ್ತು ಮಮ್ಮಿ. ನಿಖಿಲ್ ಅವರು ಹೊರಗಡೆ ಹೋಗಿದ್ರು, ಅವ್ರಿಗೆ ಕೆಲಸ ಅಂತ. ಇವಾಗ ಬಂದಿದ್ದಾರೆ. ಅದು ಇದು ಮಾಡ್ಕೊತ ನೋಡೋದು ದೇವ್ರ ಗುಡಿ. ಹಾಂ, ಬಾಕ್ಸ್ ನಂಗೆ ಸಣ್ಣ ಐತಲ್ಲ, ದೊಡ್ಡದು ಒಂದಿರಲಿ ಅಂತಂದೆ ನಾ. ಮತ್ತು ಬೆಡ್ಶೀಟ್ ಯಾಕೆ ತಗೊಳ್ಳೋದು ನಂಗೆ. ಸರಿ ಅತ್ತೆ. ನಮ್ಮ ಗಾಡಿ ಬರೋದಕ್ಕೆ ಲೇಟ್ ಆಗಿತ್ತು. ಇವಾಗ ಇದು ಬ್ಯಾಗೆಲ್ಲ ಹೊರಗಿಟ್ಟಿವಿ, ಪೂಜೆ ಮಾಡಿ ಹೋಗಬೇಕು. ಮನೆಯೆಲ್ಲ ಖಾಲಿ ಆಗೈತಿ ಈಗ. ಟೈಮ್ ಇವಾಗ 12 ಗಂಟೆ ಆಗಕ್ಕೆ 12 ಆತಲ್ಲ, 12 ಗಂಟೆ ಆಗಕ್ಕೆ ಬಂತು. ನಮ್ಮ ಅತ್ತೆ ಇವರು ಒಂದು ದೊಡ್ಡ ಸ್ಟೋರಿನ ಆಗ್ಬಿಟ್ಟೈತೆ ನಮ್ಮ ಗಾಡಿದು. ಹೇಳ್ತೀನಿ ಇವಾಗಾದ್ರೂ ಟೈಮ್ ಸಿಕ್ಕರೆ. 10 ಗಂಟೆಗೆ ಹೋಗೋದಿತ್ತು. ಒಂದು ಸ್ವಲ್ಪ ಗಾಡಿ ಏನೋ ಹೆಚ್ಚು ಕಡಿಮೆ ಆಗುತ್ತಲ್ಲ ಹೋಗುವಾಗ. ಇರಲಿ, ದೇವ್ರಿಗೆ ಹೋಗ್ತಾ ಇದ್ದೀವಲ್ಲ, ಚೆನ್ನಾಗಿ ಹೋಗಿ ಬರೋಣ ಅಂತ. ಇದು ಬ್ಯಾಗೆಲ್ಲ ಅದಕ್ಕೆ ಇವಾಗ ಬರ್ತೀನಿ ಅಂತ ಅಂದಿದ್ದಾರೆ. ಹೊರಗಡೆನೇ ಇಟ್ಬಿಟ್ಟಿದ್ದೀವಿ ಪೂಜೆ ಸಾಮಾನು. ಹೋಗಬೇಕು. ಅಲ್ಲೆಲ್ಲ ವೇಟ್ ಮಾಡ್ತಾ ಇದ್ದಾರೆ. ನಾವೆಲ್ಲಿ ಹೋಗಿ ರೀಚ್ ಆಗೋಗಿದ್ದೀವಲ್ಲ, ಅಷ್ಟೊತ್ತಿಗೆ ನಾವು ರೀಚ್ ಆಗಬೇಕಿತ್ತು. ಪಾಪ ಅವರು ವೇಟ್ ಮಾಡ್ತಾ ಇದ್ದಾರೆ. ಇವಾಗ ನಿಖಿಲ್ ಅವರು ಲಗೇಜ್ ಎಲ್ಲ ಒಳಗಿಡಾತಾರೆ. ನಮ್ಮ ಮಮ್ಮಿ ಸೀಟ್ ಸಿಗಂಗಿಲ್ಲ ಅಂತ ಮೊದಲು ಸೀಟ್ ಹಿಡ್ಕೊಳಕ್ಕೆ ಓಡಿ ಬಂದು ಕುಂದಾತಾರೆ. ಇವಾಗ ನಾವೆಲ್ಲ ಹೋಗಬೇಕು. ಹ್ಯಾಪಿ ಜರ್ನಿ ಅಂತ ಹೇಳಿ ಎಲ್ಲರೂ. ಒಂದು ಸ್ವಲ್ಪ ಲೇಟ್ ಆಯಿತು, ಇರಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಗಾಡಿ ಪೂಜೆ ಎಲ್ಲ ಮಾಡಿ ಲಗೇಜ್ ಎಲ್ಲ ಇಟ್ವಿ. ಟೈಮ್ ಇವಾಗ 12:30 ಆಗಿದೆ. ಲಾಕ್ ಮಾಡಿ ಹೋಗಬೇಕು. ಹೊರಡ್ತೀವಿ ಇವಾಗ. ಟೈಮ್ ಆಯಿತು. ಬಿಟ್ಟಿದ್ದೀವಿ, ಹೋಗೋಕೆ ರೆಡಿ ಆಗಿದ್ವಿ. ಅಲ್ಲಿಂದ ಯಾರು ಬರ್ತಾರೆ ಅಂತ ಹೇಳಿದ್ನಲ್ಲ, ನೆಕ್ಸ್ಟ್ ಸ್ಟಾಪು ನಮ್ಮ ಅವರು ಟೈಮ್ ಆಗಿತ್ತಲ್ಲ ಮಲ್ಕೊಂಡಿದ್ರು. ಅವರಿಗೆಲ್ಲ ಕರ್ಕೊಂಡು ಮತ್ತು ಅಲ್ಲಿಂದ ನೆಕ್ಸ್ಟ್ ಒಂದು ಸ್ಟಾಪ್ ಇದೆ. ಅರ್ಧ ದಾರಿಗೆ ಹೋದ್ಮೇಲೆ ಅದನ್ನು ಹೇಳ್ತೀನಿ ನಿಮಗೆಲ್ಲ. ಚಾಲು ಆಯ್ತು. ನಮ್ಮ ಮಮ್ಮಿ ಅಂತ ಅಲ್ಲ, ನಿಖಿಲ ನಾ ಮಮ್ಮಿ ಅಂತ ಮತ್ತು ಅವ್ರ ಅಕ್ಕ ನನಗೆ ಅಕ್ಕ ಸದ್ಯಕ್ಕೆ ಮಮ್ಮಿ. ಇವಾಗ ನೈಟ್ ಯಾರೂ ಇಲ್ಲ, ನಾವು ಅಷ್ಟೇ ಇರೋದು. ಇಲ್ಲಿ ಒಂದು ಸ್ವಲ್ಪ ಮತ್ತೆ ವಾಮಿಟಿಂಗ್ ಬರೋ ಹಂಗೆ ಆಗುತ್ತೆ ಅಂತ ತಳಗೆ ನಿಂತ್ಕೊಂಡಿದ್ದೀವಿ. ನಮ್ಮ ಹಸಿ ಮತ್ತು ಕಾಕ ಇಲ್ಲೇ ಇದ್ದವ್ರ ಮನೆ ಕ್ರಾಸಿಗೆ. ಮತ್ತು ಯಾಕೆ ಎಲ್ಲರೂ ಹೋಗೋದು ಅಂತ ನಿಖಿಲ್ ಅವರು ಮತ್ತು ಪಪ್ಪ ಹೋಗಿದ್ದಾರೆ. ನಮ್ಮ ಅತ್ತೆನೂ ಉಳಿದಿದ್ದಾರೆ. ಟ್ರಾವೆಲಿಂಗ್ ಅಂದರೆ ಅವರು ಊರಿಂದ ಬಂದ್ರಲ್ಲ, ಅವ್ರಿಗೂ ಸುಸ್ತಾಗಿದೆ. ಸ್ವಲ್ಪ ವಾಮಿಟಿಂಗ್ ಬಂದಂಗೆ ಆಗುತ್ತೆ ಅಂತ ನಾವೇ ತಾಳಿಗಿಳಿದು ಬಂದಿದ್ದೀವಿ ಗಾಳಿ. ಟೈಮು 2:30 ಏನೋ ಆಗ್ತಾ ಬಂದಿರ್ಬೋದು, 2:30 ಆಗಿರ್ಬೋದು, ಗೊತ್ತಿಲ್ಲ. ಫುಲ್ ಕತ್ಲಾಗಿದೆ, ಯಾರೂ ಇಲ್ಲ. ಇದೊಂದು ಸ್ಟಾಪ್ ಇತ್ತು. ಇನ್ನೊಂದು ಸ್ಟಾಪ್ ನಿಮಗೆ ಆಲ್ಮೋಸ್ಟ್ ಎಲ್ಲರೂ ಗೆಸ್ ಮಾಡಿರ್ತೀರ ಅನ್ಕೋತೀನಿ ಯಾವ ಸ್ಟಾಪು ಅಂತ. ನಮ್ಮದು ಇವಾಗ ಬಂದ್ವಿ, ಇಲ್ಲಿ ರೀಚ್ ಆಗಿದ್ದೀವಿ ಸ್ವಾತಿ ಮನೆಗೆ. ಅವಕ್ಕೆ ಒಂದು ಸ್ವಲ್ಪ ಸಾಮಾನು ಕೊಡೋದಿತ್ತು, ಅದನ್ನೆಲ್ಲ ಕೊಟ್ಟು ದೀದಿ ಇವಾಗ ದೀದಿ ಮನೆಗೆ ಹೋಗ್ಬೇಕು. ನೆಕ್ಸ್ಟ್ ಇದೆ ನಮ್ಮ ಗ್ಯಾಂಗು. ನೆಕ್ಸ್ಟ್ ಸ್ಟಾಪು ಇವಾಗ ಏನಿಲ್ಲ, ದೀದಿ ಮನೆಯಲ್ಲಿ ಟೀ ಮಾಡೋಕೆ ಹೇಳಿದೆ. ಒಂದು ಸ್ವಲ್ಪ ಟೀ ಕುಡಿದು ರೈಟ್ ನಿಖಿಲ್ ಅವ್ರು ಇದ್ದಾರೆ ಅಲ್ಲಿ. ನಿದ್ದೆನೇ ಮಾಡಿಲ್ಲ ನಾನು ಇವತ್ತು. ಅದೇ ನಿದ್ದೆನೇ ಮಾಡಿಲ್ಲ, ಲಿಟ್ರಲಿ ಮಲಗೋ ಟೈಮ್ ಇವಾಗ. ನಿದ್ದೆನೇ ಬಂದಿಲ್ಲ, ಗಾಡಿ ಸಂಬಂಧ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿಬಿಡ್ತು ಟೈಮ್. ಸ್ವಾತಿ ಅವ್ರಿಗೆ ಇವಾಗೆಲ್ಲ
ಕುಡಿಸ್ಕೊಂಡು ದೀದಿ ಮನೆಗೆ ಹೋಗಿ ಒಂದು ಸ್ವಲ್ಪ ನಾವು ಟೀ ಕುಡಿಯೋದಿಲ್ಲ, ಡ್ರೈವರ್ಗಾದರೂ ಬೇಕಲ್ಲ, ಅವರಿಗಷ್ಟು ಟೀ ಕೊಟ್ಟು ನಮ್ಮ ಪಯಣ ಶುರು ಮಾಡೋದು. ಅಲ್ಲೊಂದು ಸ್ವಲ್ಪ ಫ್ಲ್ಯಾಶ್ ಬರ್ತಾಯಿದೆ, ಅಲ್ಲೊಂದು ಸ್ವಲ್ಪ ಫ್ಲ್ಯಾಶ್ ಬರ್ತಾಯಿದೆ, ಅದಕ್ಕೆ ಏನು ಮಾಡೋದು. ಚಸ್ಮಾ ಹಾಕೊಳ್ತಾ ಇದ್ದರೆ ತಲೆನೋವು ಬರುತ್ತೆ. ಏನಂದು ಇವಾಗ ಸ್ವಾತಿ ಮನೆಗೆ ಹೋಗಿ ಬಂದು ಇವಾಗ ದೀದಿ ಮನೆಗೆ ಬಂದಿದ್ದೀವಿ. ಇವರು ಬ್ಯಾಗೆಲ್ಲ ಹೊರಗೆ ಇಡ್ತಾ ಇದ್ದಾರೆ. ಇವಾಗ ಹತ್ತಿ ಹೋಗೋದು, ಇದು ಲಾಸ್ಟ್ ಸ್ಟಾಪ್, ಮತ್ತು ಎಲ್ಲಿ ಸ್ಟಾಪ್ ಇಲ್ಲ, ಡೈರೆಕ್ಟ್ ನೈಟ್ ಜರ್ನಿ ಮಾಡಿ ಬೆಳಗ್ಗೆ ಎಲ್ಲಿ ಹೋಗಿ ಮುಡ್ತೀವಿ ಅಂತ ಹೇಳ್ತೀನಿ. ಏನ ಬರೀ ಹಿಂದೆ ಮುಕ್ಕೊಂಡಿರ್ತಾರೆ. ಬಂದು ಕುಂತಾಗಿಂದ ಮುಕ್ಕೊಂಡಾಡಿ ಇನ್ನ ಮಟ್ಟ ಮುಕ್ಕೊಂಡ. ತೆಲುಗುನು ಕಲ್ತಿನೇನೋ ಒಂದು ಎಡಕ ಅಂತ ಒಂದಷ್ಟ ಬರ್ತೈತೆ ಅವಂಗ. ಇವಾಗ ಎಲ್ಲರೂ ಇಳಿದು ಕೆಳಗಡೆ ನಿಂತ್ಕೊಂಡಿದ್ದೀವಿ. ರೀಚ್ ಆದ್ವಿ, ಒಂದು ಹಾಫ್ ಆನ್ ಅವರ್ ಆಯಿತು. ಇಲ್ಲೇ ಟಿಫನ್ ಮಾಡಬೇಕು ಅಂತ ನಿಂತ್ಕೊಂಡಿದ್ವಿ. ಅದಕ್ಕೆ ಫ್ರೆಶಪ್ ಆಗಿ ಟಿಫನ್ ಮಾಡೋಣ ಅಂತ ನಾನು ಫ್ರೆಶಪ್ ಆಗಿದ್ದೀನಿ, ಕೆಲವರು ಆಗಿದ್ದಾರೆ, ಇವರು ಇವಾಗ ಆಗ್ತಾ ಇದ್ದಾರೆ ಫ್ರೆಶಪ್. ಟಿಫನ್ ಮಾಡಿಕೊಂಡು ಆಮೇಲೆ ರೂಮ್ ತೊಗೊಂಡು ಸ್ನಾನ ಅದೆಲ್ಲ ಮಾಡಬೇಕು. ಟೈಮ್ ಇವಾಗ 9:30 ಆಗಿದೆಲ್ಲ, ಟಿಫನ್ ಮಾಡ್ಕೊಂಡು ಹೋಗೋಣ ಅಂತ. ನಾನು ನಿಂತ್ಕೊಂಡಿರಲು ಗಾರ್ಡನ್ ಇದೆ ಚೆನ್ನಾಗಿ. ಇಲ್ಲಿ ನಿಖಿಲ್ ಅವ್ರು ನಿಂತ್ಕೊಂಡಿದ್ದಾರೆ, ಟಿಫನ್ ಮಾಡಬೇಕೀಗ. ಅವ್ರ ಗದ್ದಲ ಆಗತ್ತಂತ ನಾನು ಮತ್ತು ನಿಖಿಲ್ ಅವರು ಮೊದಲೇ ಫ್ರೆಶ್ ಮಾಡ್ಕೊಂಡ್ಬಿಟ್ವಿ. ಟಿಫನ್ ಮಾಡಬೇಕು. ಈಗ ಇವರು ಟಿಫನ್ ಮಾಡ್ತಾ ಇದ್ದಾರೆ. ನಿನ್ನೆ ನೈಟು 7 ಗಂಟೆಗೇನೋ ನಾವು ಅಂದರೆ ಬಿಡೋದು ಜಲ್ದಿ ಇತ್ತಲ್ಲ, 7 ಗಂಟೆಗೆ ಏನೋ ಊಟ ಮಾಡ್ಕೊಂಡಿದ್ವಿ. ಅದನ್ನಂತ ಏನೂ ತಿಂದೇ ಇಲ್ಲ. ನೈಟ್ ಫುಲ್ ಜರ್ನಿನೇ ಆಗೋದು. ಇವಾಗ 9:30 ಆಗಿದೆ, ಟಿಫನ್ ಮಾಡಬೇಕು. ಮಕ್ಕಳು ಇದ್ದಾರಲ್ಲ, ಅವ್ರಿಗೂ ಹೊಸಾಗುತ್ತೆ. ಇದು ಹೋಟೆಲ್ ಹತ್ರ ನಿಂತ್ಕೊಂಡು ಫ್ರೆಶಪ್ ಎಲ್ಲ ಆಗಿ ಟಿಫನ್ ಮುಗಿಸ್ಕೊಂಡು ಮತ್ತೆ ಮುಂದೆ ಹೋಗಿ ರೂಮ್ ತೊಗೊಂಡು ಸ್ನಾನ ಮಾಡಿ ನೆಕ್ಸ್ಟ್ ಏನು ಪ್ಲ್ಯಾನ್ ಇದೆ ಹೇಳ್ತೀನಿ ನಿಮಗೆ. ಮಮ್ಮಿ, ಅಮ್ಮ ಮತ್ತು ಗೊಲು, ನಮ್ಮ ಚಿಂಚು ಎಲ್ಲರೂ ಇಲ್ಲಿ ಕೂತ್ಕೊಂಡಿದ್ದಾರೆ. ಇವ್ರು ಟಿಫನ್ ಮಾಡ್ತಾ ಇದ್ದಾರೆ. ಇವಾಗ ನಾವು ಆರ್ಡ್ರ್ ಕೊಟ್ಟಿದ್ದೀವಿ, ನಾವು ಮಾಡಬೇಕು. ಇಲ್ಲಿ ಬಂದಮೇಲೆ ನಮ್ಮ ಕರ್ನಾಟಕದ್ದು ಟಿಫನ್ ಸಿಗಬೇಕಂದ್ರೆ ತುಂಬ ರೇರ್. ಅದಕ್ಕೆ ಇಲ್ಲಿ ಪುರಿ ಸಿಕ್ಕಿತ್ತು. ಇವರಂತೂ ಪುರಿ ತೊಗೊಂಡಿದ್ದಾರೆ. ನಾನು ಮಸಾಲೆ ದೋಸೆ ಆರ್ಡ್ರ್ ಮಾಡಿದ್ದೀನಿ, ಬರಬೇಕಿನ್ನು. ನಮ್ಮ ಮಮ್ಮಿಯವ್ರಿಗೆ ತಿನ್ನಿಸ್ತಾ ಇದ್ದಾರೆ. ಗೋಲು ಹಾಯ್ ಮಾಡು, ಹಾಯ್ ಮಾಡು, ನಮಸ್ತೆ ಮಾಡು, ನಮಸ್ತೆ. ಹಾಂ, ಗುಡ್ ಮಾರ್ನಿಂಗ್. ಮಸಾಲೆ ದೋಸೆ ಬಂತು. ನಿಕ್ಕೆಲ್ಲರೂ ಟಿಫನ್ ಸ್ಟಾರ್ಟ್ ಮಾಡಿದ್ದಾರೆ. ನಂಗೆ ಟೀ ಬೇಕಿದ್ರ ಜೊತೆ. ನಮ್ಮ ಕಡೆ ಟೇಸ್ಟ್ ಎಲ್ಲಾದರೂ ಟಿಫನ್ ಮುಗಿತು. ದೊಡ್ಡ ಇಷ್ಟ ಇವಾಗ ಮಮ್ಮಿ ಮತ್ತೆ ಅತ್ತೆ ಇಬ್ಬರೇ ಟಿಫನ್ ಮಾಡಬೇಕು. ನಮ್ದೆಲ್ಲ ಎಲ್ಲಾದರೂ ಟಿಫನ್ ಮುಗಿದಿದೆ. ಇವಾಗ ಗಾಡಿಯಾಗಿ ಹೋಗ್ಬೇಕು ನಾವು. ಇವಾಗ ಬಂದು ರೀಚ್ ಆಗಿದ್ದೀವಿ ನಾವು. ನಿಖಿಲ್ ಅವರು ಮತ್ತು ಪಪ್ಪ ಚೀಜೋದು ಎಲ್ಲ ರೂಮ್ ನೋಡೋಕಂತ ಹೋಗಿದ್ದಾರೆ. ಫುಲ್ ಬಿಸಿಲಿದೆ ಅಲ್ಲ, ಅದಕ್ಕೆ ನಾವು ಗಾಡಿ ಒಳಗೆ ಕುತ್ಕೊಂಡಿದ್ದೀವಿ. ರೂಮ್ ಏನಾದರೂ ನೋಡ್ಕೊಂಬಂದ್ರೆ ನಾವು ಹಿಡಿದು ಹೋಗ್ಬೋದಲ್ಲ, ಮತ್ತು ಇಷ್ಟು ಬಿಸಿಲಲ್ಲಿ ಅಡ್ಡಾಡೋಕ್ಕಾಗೋದಿಲ್ಲ ಅಂತ. ಟೈಮ್ ಇವಾಗ 11:30 ಆಗಿದೆ. ಬಂದು ಮುಟ್ಟೋದಕ್ಕೆ ಲೇಟ್ ಆಗಿತ್ತು ನಮಗೆ. ಇವಾಗ ಫ್ರೆಶ್ ಅಪ್ ಎಲ್ಲ ಆಗಿ ರೂಮ್ ತೊಗೊಂಡು ಸಂಜೆ ದರ್ಶನ ಮಾಡ್ಕೋಬೇಕು ಅಂತ ಇದ್ದೀವಿ. ಈಗ ಒಂದು ಸ್ವಲ್ಪ ದರ್ಶನ ಮಾಡ್ಕೊಂಡು ಬರ್ತೀವಿ. ಫುಲ್ ಬಿಸಿಲಿದೆಲ್ಲ, ಮತ್ತಾಗಲಿಲ್ಲ ಅಂದರೆ ಸಂಜೆ ದರ್ಶನ ಮಾಡ್ಕೊಳ್ತೀವಿ. ಇವತ್ತಿಗೆ ಭಾಳ ಲೆಂದಿ ವಿಡಿಯೋ ಆಗುತ್ತೆ, ಇಲ್ಲೇ ಆ್ಯಂಡ್ ಮಾಡ್ತೀನಿ.
ಎಲ್ಲಿ ಬಂದಿದ್ದೀವಿ ಹೇಳಿಲ್ಲ. ನಾವು ಬಂದಿರೋದು ಮಂತ್ರಾಲಯಕ್ಕೆ. ನೆಕ್ಸ್ಟ್ ವೀಡಿಯೋಸ್ ಎಲ್ಲ ಮಂತ್ರಾಲಯದ ಹಾಕ್ತೀನಿ. ಇವಾಗ ರೀಚ್ ಆಗಿದ್ದೀವಿ. ಇವತ್ತಿನ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಎಲ್ಲರೂ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಮ್ಮ ಹಾಗೆ ಸಣ್ಣ ಯೂಟ್ಯೂಬ್ ಬೆಳೆಸಿ ಅಂತ ಹೇಳ್ತೀನಿ. ಮತ್ತೆ ಇದೇ ರೀತಿ ನಾಳೆ ಹೊಸ ವಿಡಿಯೋದೊಂದಿಗೆ ಸಿಗೋಣ. ಮಂತ್ರಾಲಯದ್ದು ಎಲ್ಲ ಟ್ರಿಪ್ಸ್ ಬ್ಲಾಗ್ ಆಗಿರುತ್ತೆ. ಎಲ್ಲರೂ ಮರಿದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೃಂದಾವನ ಇವೆಲ್ಲ ನೋಡೋದು ಸಾಯಂಕಾಲ